ಮಾಡ್ತಿದ್ರೆ, ಯಾರ್ಯಾರು ಸಣ್ಣಗಿದ್ದಾರೆ ಅವರೆಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ಸೊ ವೆಯ್ಟ್ ಗೇನ್ ಆಗ್ಬೇಕು ಅಂತಿರೋರಿಗೆ ಬಹಳ ಮುಖ್ಯವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಿಮಗೆ ವೆಯ್ಟ್ ಅಂದ್ರೆ ಮಸಲ್ ವೆಯ್ಟ್ ಗೇನ್ ಆದ್ರೆ ಮಾತ್ರ ನೀವು ಹೆಲ್ದಿಯಾಗಿ ಫಿಟ್ ಆಗಿ ಕಾಣ್ತೀರಾ. ಫ್ಯಾಟ್ ಗೇನ್ ಆಗ್ಬೇಕು ಅಂತ ಯಾರು ಇಷ್ಟಪಡಲ್ಲ. ಚೆನ್ನಾಗಿ ಐಸ್ ಕ್ರೀಮು, ಬಿಯರು ಎಲ್ಲ ಹಾಳು ಮೂಳು ತಿನ್ನು, ಚೆನ್ನಾಗಿ ಬೇಗ ದಪ್ಪ ಆಗ್ಬಿಡ್ತೀಯ, ಬಿಯರ್ ಕುಡಿ, ಅದು ಇದು ಅಂತ ತುಂಬಾ ಜನ ಎಲ್ಲ ನಿಮ್ಗೆ ಈ ತರ ರಾಂಗ್ ಅಡ್ವೈಸಸ್ ಕೊಡ್ತಿರ್ತಾರೆ. ಈ ರೀತಿ ಹಾಳು ಮೂಳು ತಿನ್ನೋದು, ಬೇಡದೇ ಇರೋಂಥದ ಕಚರಗಳೆಲ್ಲ ತಿಂದ್ರೆ ನಿಮಗೆ ಹೆಲ್ದಿ ವೆಯ್ಟ್ ಗೇನ್ ಅಂತ ಆಗಲ್ಲ, ಬೊಜ್ಜು ಜಾಸ್ತಿ ಆಗುತ್ತೆ ಅಷ್ಟೇ. ವೆಯ್ಟ್ ಅಂತ ಈ ರೀತಿ ಅನ್ಹೆಲ್ದಿ ಫುಡ್ಗಳು ತಿಂದ್ರೆ ಈಗ ಮತ್ತಿನ್ನು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಅಲ್ಲೂ ಕೆಲವೊಂದು ಗಟ್ ಇಶ್ಯೂಸ್ ಇರ್ಬೋದು, ಕೆಲವೊಬ್ಬರಿಗೆ ಹೈಪರ್ ಥೈರಾಯ್ಡಿಸಮ್ ಇರ್ಬೋದು. ಈ ತರ ಇರೋರ್ಗೂ ಕೂಡ ವೆಯ್ಟ್ ಗೇನ್ ಮಾಡುವಂತಹದ್ದು ಸ್ವಲ್ಪ ಕಷ್ಟ ಇರುತ್ತೆ. ಸೊ ಹೈಪರ್ ಥೈರಾಯ್ಡಿಸಮ್ ಇರೋರಿಗೆ ಆಬ್ವಿಯಸ್ಲಿ ಟ್ರೀಟ್ ಮಾಡಬೇಕು. ಗಟ್ ಇಶ್ಯೂ ಏನಿದೆ ಅಂತ ನೋಡಿ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಅದೆಲ್ಲ ನೀವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಬಟ್ ಆದ್ರೆ ನಿಮಗೇನು ಹೆಲ್ತ್ ಇಶ್ಯೂಸ್ ಇಲ್ಲ, ನೀವು ಆರಾಮಾಗೇ ಇದ್ದೀರಾ, ಆದ್ರೂ ನಿಮಗೆ ನೋಡೋದಕ್ಕೆ ತುಂಬಾ ಸಣಕಲ್ ತರ ಇದ್ದೀರಾ, ಅದಕ್ಕೋಸ್ಕರ ನಿಮಗೆ ವೆಯ್ಟ್ ಗೇನ್ ಆಗೋದಕ್ಕೆ ಕಷ್ಟ ಆಗ್ತಿದೆ ಅಂದ್ರೆ, ನೀವು ಇಲ್ಲಿ ಇಲ್ಲಿ ಬರೋದು ಅದು ತಿನ್ನು ಇದು ತಿನ್ನು ಈ ತರ ಅನ್ನೋದಕ್ಕಿಂತ, ಯಾರು ವೆಯ್ಟ್ ಗೇನ್ ಆಗ್ಬೇಕು ಅಂತಿದ್ದೀರಾ ಅವ್ರು ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ವೆಯ್ಟ್ ಗೇನ್ ಅಂತ ಹೇಳ್ಬಿಡಿ, ಮಸಲ್ ಗೇನ್ ಆಗ್ಬೇಕು ಅಂತ ಹೇಳಿ. ಮತ್ತೆ ಎರಡನೇದು, ಮಸಲ್ ಗೇನ್ ಅನ್ನೋದು ಸುಮ್ಮನೆ ಮನೆಯಲ್ಲಿ ಕುತ್ಕೊಳ್ಳೋದ್ರಿಂದ, ಸುಮ್ಮನೆ ಜಾಸ್ತಿ ತಿನ್ನೋದ್ರಿಂದ ಅಥವಾ ಯಾವುದೋ ಒಂದು ಶೇಕ್ ಕುಡಿಯೋದ್ರಿಂದ ಆಗೋದಿಲ್ಲ. ಓಕೆ, ಮಸಲ್ ಗೇನ್ ಅನ್ನೋದು ಯಾವಾಗ ಆಗುತ್ತೆ ಅಂದ್ರೆ, ನೀವು ನಿಮ್ಮ ದೇಹದ ಮಾಂಸಖಂಡಗಳನ್ನ ಬಳಸಿ ಶಕ್ತಿ ಪ್ರೊಡ್ಯೂಸ್ ಮಾಡುವಂತಹ ಎಕ್ಸಸೈಸ್ಗಳು, ರೆಸಿಸ್ಟೆನ್ಸ್ ಎಕ್ಸಸೈಸ್ಗಳು, ವೆಯ್ಟ್ ಟ್ರೈನಿಂಗ್, ಸ್ಟ್ರೆಂತ್ ಟ್ರೈನಿಂಗ್ ಇದೆಲ್ಲ ಮಾಡಿದಾಗ ನಮ್ಮ ಮಸಲ್ ಸ್ಟಿಮ್ಯುಲೇಟ್ ಆಗಿ ನೀವು ತಿಂತಿರೋ ಆಹಾರಗಳನ್ನ ಬಳಸ್ಕೊಂಡು ಮಸಲ್ ಪ್ರೋಟೀನ್ ಸಿಂಥಸಿಸ್ ಅನ್ನೋದು ಜಾಸ್ತಿ ಆಗುತ್ತೆ. ಅವಾಗ ಮಸಲ್ ಗಾತ್ರ ಹೆಚ್ಚಾಗ್ತಾ, ಮಸಲ್ ವೆಯ್ಟ್ ಜಾಸ್ತಿ ಆಗ್ತಾ ನೀವು ದಪ್ಪ ಕಾಣೋದಕ್ಕೆ ಸ್ಟಾರ್ಟ್ ಆಗ್ತೀರಾ. ಅವಾಗ ಬೊಜ್ಜು ಕೂಡ ನಿಮಗೆ ಜಾಸ್ತಿ ಸೇರೋದಿಲ್ಲ. ನಿಮಗೆ ಜಾಸ್ತಿ ಬೊಜ್ಜು ಸೇರಬಾರ್ದು, ಹಾಗೆ ನೀವು ನೋಡೋದಕ್ಕೆ ಫಿಟ್ ಆಗಿ ದಪ್ಪ ಆಗ್ಬೇಕು ಅಂತಿದ್ರೆ ನಿಮಗೆ ಬಹಳ ಮುಖ್ಯವಾಗಿ ಇಲ್ಲಿ ಬರೋದು ಎರಡು ಅಂಶ. ಒಂದು ಬೇಸಿಕ್, ಹೆಂಗೆ ಒಂದು ಗೋಡೆ ಕಟ್ಟೋದಕ್ಕೆ ಇಟ್ಕೆ ಬೇಕು, ಹಂಗೆ ನಮ್ಮ ದೇಹಕ್ಕೆ ಮಸಲ್ ಬಿಲ್ಡ್ ಮಾಡೋದಕ್ಕೆ ಪ್ರೋಟೀನ್ ಬೇಕು. ವೆಯ್ಟ್ ಲಾಸ್ ಮಾಡಬೇಕು ಅಂತಿರೋರಿಗೆ ಮಸಲ್ ಕಡಿಮೆ ಆಗಬಾರ್ದು, ಕಡಿಮೆ ತಿಂತಿರ್ತಾರೆ. ಆ ಕಾರಣಕ್ಕೋಸ್ಕರ ಕಾರ್ಬೋಹೈಡ್ರೇಟ್ ನ ಕಡಿಮೆ ಮಾಡ್ತಿರ್ತಾರೆ, ಇಲ್ಲ ಫ್ಯಾಟ್ ನ ಕಡಿಮೆ ಮಾಡ್ತಿರ್ತಾರೆ, ಪ್ರೋಟೀನ್ ಸ್ವಲ್ಪ ಜಾಸ್ತಿ ತಗೊಳ್ತಿರ್ತಾರೆ. ಬಟ್ ನಿಮಗೆ ಪ್ರೋಟೀನ್ ತುಂಬಾ ಜಾಸ್ತಿ ಅಂತ ಏನ್ ಬೇಕಾಗೋದಿಲ್ಲ. ಎಲ್ಲದು ಕಾಳುಗಳು, ಬೆಳೆಗಳು, ಹಾಲ್ ಪ್ರಾಡಕ್ಟ್ ಲೈಕ್ ಪನ್ನೀರು, ಆಮೇಲೆ ಚಿಕನ್, ಫಿಶ್, ಮೊಟ್ಟೆ, ಇದರಲ್ಲಿ ಎಲ್ಲದರಲ್ಲೂ ನಿಮ್ಗೆ ಅಷ್ಟು ಪ್ರೋಟೀನ್ ಅಂಶ ಸಿಗುತ್ತೆ, ಜೊತೆಲಿ ಸ್ವಲ್ಪ ಫ್ಯಾಟ್ ಅಂಶನೂ ಸಿಗುತ್ತೆ. ವೆಯ್ಟ್ ಗೇನ್ ಆಗ್ಬೇಕು ಅಂತಿರೋಲ್ಲಿ ಕೆಲವೊಬ್ರು ಅಂಡರ್ ಇಟ್ಟಿರ್ತಾರೆ, ಅಂದ್ರೆ ಎಷ್ಟು ತಿನ್ಬೇಕು ಅಂತ ಅವ್ರಿಗೆ ಗೊತ್ತು, ನಾನು ಜಾಸ್ತಿ ತಿನ್ಬೇಕು ಅಂತ, ಬಟ್ ಹೆಲ್ದಿಯಾಗಿ ತಿನ್ಬೇಕು. ಆಬ್ವಿಯಸ್ಲಿ ಫಸ್ಟ್ ಪ್ರೋಟೀನ್ ಮ್ಯಾಚ್ ಮಾಡ್ತೀರಾ, ಸೆಕೆಂಡ್ ಏನಂದ್ರೆ ಫ್ಯಾಟ್. ನಿಮ್ಮ ಬಾಡಿಗೆ ಹಾರ್ಮೋನ್ ಫಂಕ್ಷನ್ಸ್ಗಳಿಗೆ ಒಳ್ಳೆ ಉತ್ತಮವಾದ ಕೊಬ್ಬು ಸಿಕ್ಕಿದ್ರೆ ಒಳ್ಳೇದು. ಉತ್ತಮವಾದ ಕೊಬ್ಬು ಬಂದು ನಿಮಗೆ ಬಾದಾಮಲ್ಲಿ ಅಗಸೆ ಬೀಜ, ಚಿಯಾ ಬೀಜ, ಸಬ್ಜಾ ಸೀಡ್ಸು, ಆಮೇಲೆ ಕುಂಬಳಕಾಯಿ ಬೀಜ, ಇಂಥದ್ರಲ್ಲೆಲ್ಲ ಸಿಗುತ್ತೆ. ಹಾಗೆ ಅಕ್ರೋಟು, ಬ್ರೆಜಿಲ್ ನಟ್ಸು, ಪಿಸ್ತಾ, ಈ ರೀತಿ ಆಹಾರಗಳೆಲ್ಲ ಸಿಗುತ್ತೆ. ಸೊ ನೀವು ಜನರಲ್ ಆಗಿ ಈಗ 3 ಹೊತ್ತು ಊಟ ಮಾಡ್ತಿದ್ದೀರಾ ಅಂದ್ರೆ, ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡ್ತಿದ್ದೀರಾ ಅಂದ್ರೆ, ಮಧ್ಯದಲ್ಲಿ ಕೂಡ ಒಂದು 2 ಸ್ನ್ಯಾಕ್ ತರ ಅಂತ ಒಂದು ಹೊತ್ತು ಕೈ ಮುಷ್ಟಿ, ಒಂದು ಮುಷ್ಟಿಯಷ್ಟು ನಟ್ಸ್ ತಗೊಳ್ಳಿ. ಇಲ್ಲ ಇನ್ನೊಂದು ಹೊತ್ತು ಒಂದು ಶೇಕ್, ಅಂದ್ರೆ ಶೇಕ್ ಅಂದ್ರೆ ಇದೇ ರೀತಿ ಈಗ ಅವಕಾಡೋ ಅಂತ ಫ್ರೂಟ್ ಬರುತ್ತೆ, ಆಮೇಲೆ ಫ್ರೂಟ್ಸ್ ಹಾಕಿ, ಅವಕಾಡೋ ಹಾಕಿ, ಅಥವಾ ಕೆಲವೊಂದು ನಟ್ಸ್ ಸೀಡ್ಸ್ ಹಾಕಿ ಒಂದಿಷ್ಟು ಶೇಕ್ಗಳನ್ನ ಮಾಡ್ಬೋದು ನೀವು. ಅದು ಹೇಗ್ ಮಾಡೋದು ಅಂತ ಒಂದು ವಿಡಿಯೋ ಇದೆ, ಸಪರೇಟ್ ವಿಡಿಯೋ, ತುಂಬಾ ಹಿಂದೆ ಮಾಡಿದ್ದೆ ನಾನು. ಒಂದು ಮಾಸ್ ಗೇನರ್ ಶೇಕ್ ತರ ಮಾಡ್ಕೊಂಡು ಕುಡಿಬಹುದು. ಯಾಕಂದ್ರೆ ನಿಮಗೆ ನ್ಯಾಚುರಲಿ ನಿಮ್ಗೆ ತಿನ್ನೋ ಪ್ರಾಬ್ಲಮ್ ಇದೆ ಅಲ್ವಾ, ತಿನ್ನಕ್ ಕಷ್ಟ ಆಗತ್ತಲ್ವಾ ನಿಮಗೆ. ಈ ರೀತಿ ಮಾಸ್ ಗೇನರ್ ಶೇಕ್ ತರ ಅಂತ ಮಾಡ್ಕೊಂಡು ಕುಡಿದಾಗ ನಿಮ್ಗೆ ಈಸಿಯಾಗಿ ಕ್ಯಾಲೋರೀಸ್ ಜಾಸ್ತಿ ಆಗುತ್ತೆ. ನೀವು ಕ್ಯಾಲೋರೀಸ್ ಜಾಸ್ತಿ ತಗೊಳ್ತಿದ್ದೀರಾ, ಎಕ್ಸಸೈಸ್ ಮಾಡ್ತಿಲ್ಲ ಅಂದ್ರೆ, ಅವಾಗ ಅನ್ನೆಸೆಸರಿ ಫ್ಯಾಟ್ ಗೇನ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಕ್ಯಾಲೋರಿ ಜಾಸ್ತಿ ತಗೊಳ್ತಿದ್ದೀರಾ, ಸ್ಟ್ರೆಂತ್ ಟ್ರೈನ್, ವೆಯ್ಟ್ ಟ್ರೈನ್ ಮಾಡ್ತಿದ್ದೀರಾ ಅಂದ್ರೆ, ಅದರಲ್ಲಿ ವೆಯ್ಟ್ ಗೇನ್ ಏನಾಗುತ್ತೆ, ಅದರಲ್ಲಿ ಹೆಚ್ಚು ಪ್ರಮಾಣ ಮಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕಷ್ಟ ಇರುತ್ತೆ ಮಸಲ್ ಗೇನ್ ಮಾಡೋದು, ಬಟ್ ಏನ್ ಗೇನ್ ಮಾಡ್ತಿರಲ್ಲ ಮಸಲ್ ಗೇನ್, ಅದು ತುಂಬಾ ನಿಮ್ಮನ್ನ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ, ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ನೀವು ಸಣ್ಣ ಇದ್ದು ಸುಮ್ಮನೆ ಅನ್ಹೆಲ್ದಿ ಫುಡ್, ಯಾವ್ದೋ ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಯಾವ್ದೋ ಬಿಯರ್ ಕುಡ್ದೆ, ಅಥವಾ ಕಬಾಬು, ಈ ರೀತಿಯ ಎಲ್ಲ ಹಾಳು ಮೂಡು ತಿಂದು ಇನ್ನು ಚೆನ್ನಾಗಿ ಕ್ಯಾಲೋರೀಸ್ ಸಿಗುತ್ತೆ ಅಂತ ಅನ್ಕೊಂಡ್ರೆ, ಆ ತರ ಹಾಳು ಮೂಳೆಲ್ಲ ತಿಂದು ಗಟ್ ಹೆಲ್ತ್ ಅಂದ್ರೆ ನಮ್ಮ
ಜೀರ್ಣಕ್ರಿಯೆ ಏನಿದೆ ಫುಲ್ ಹಾಳಾಗಿ ಎಷ್ಟೋ ಜನ ಸಣ್ಣ ಇರೋರಲ್ಲಿ ಇವಾಗ ಹೆಂಗಂದ್ರೆ ಗ್ಯಾಸ್ಟ್ರೈಟಿಸ್ ಆ ರೀತಿ ತುಂಬಾ ಡೈಜೆಸ್ಟಿವ್ ಇಶ್ಯೂಸ್ ಇರುತ್ತೆ. ಏನ್ ಮಾಡಿ ತಿಂದು ತಡ್ಕೊಳಲ್ಲ. ಏನಕ್ಕೆ ಅಂದ್ರೆ ಬಿಕಾಸ್ ಅವ್ರ ಬಾಡಿ ಹೆಂಗಿದ್ರು ದಪ್ಪ, ನಾನು ಹೆಂಗಿದ್ರು ದಪ್ಪ ಆಗಲ್ಲ ಅನ್ನೋ ಒಂದು ಗ್ಯಾರಂಟಿಯಿಂದ ತುಂಬಾ ಫುಡ್ ನ ಅಬ್ಯೂಸ್ ಮಾಡಿರ್ತಾರೆ. ಅದಕ್ಕೆ ಅವರು ಜೀರ್ಣಕ್ರಿಯೆ ತುಂಬಾ ಹಾಳಾಗಿರುತ್ತೆ. ಓಕೆ, ಎಕ್ಸ್ಟ್ರೀಮ್ ಕೇಸಸ್ ಎಲ್ಲ ನೋಡ್ಬಿಟ್ಟಿದೀನಿ ನಾನು. ಡೈಜೆಷನ್ ಸಣ್ಣ ಇರೋರಲ್ಲಿ ತಿನ್ನಕ್ಕೆ ಆಗಲ್ಲ ಅನ್ನೋ ಲೆವೆಲ್ಗೆಲ್ಲ ಹಾಳು ಮಾಡ್ಕೊಂಡಿರೋರು ಇದ್ದಾರೆ ಜೀರ್ಣಕ್ರಿಯೆನ ಅನ್ಹೆಲ್ದಿ ಫುಡ್ ತಿಂದು. ಸೊ ಆರೋಗ್ಯಕರವಾದ ಆಹಾರ ತಿನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ಶುಗರ್ ಆಗ್ಲಿ ಸ್ವೀಟ್ ಆಗ್ಲಿ ಅಥವಾ ಅದೆಲ್ಲ ತಿನ್ಲೇಬಾರ್ದು ಅಂತಿಲ್ಲ. ಬಟ್ ಕಲ್ಚರಲ್ ಶುಗರ್, ಈಗ ಯಾವುದೋ ಒಂದು ಪಾಯಸದ ತರನೋ ಅಥವಾ ಅದು ಬೇರೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಮಾಡಿರುವಂತಹ ಸಿಹಿ ಪದಾರ್ಥ, ಅದು ಅಷ್ಟೊಂದು ತೊಂದರೆ ಮಾಡದೇ ಇರ್ಬೋದು. ಅದೇ ನೀವು ಬೇಕರಿ ಫುಡ್ ಮೈದಾ ಹಾಕಿರುವಂಥದ್ದು, ಹೆವಿ ಮೈದಾ ಅಬ್ಯೂಸ್ ಮಾಡ್ತೀರಾ, ಅಥವಾ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ಬಂದಿರುವಂತದ್ದು ಫುಡ್ಗಳು, ಎಣ್ಣೆನಲ್ಲಿ ಕರೆದಿರುವಂತಹ ಆಹಾರ, ಇಂಥದ್ದೆಲ್ಲ ತುಂಬಾ ಅಬ್ಯೂಸ್ ಮಾಡಿದ್ರೆ ನಿಮ್ಮ ಡೈಜೆಸ್ಟಿವ್ ಹೆಲ್ತ್ ಕೂಡ ಒಂದಿನ ಹಾಳಾಗುತ್ತೆ. ಓಕೆ, ತುಂಬಾ ಜನ ನಾನು ದಪ್ಪ ಆಗ್ಬೇಕು ಅಂತ ನನ್ನ ಹತ್ರ ಬಂದಿರೋರು ಒಂದು 2-3 ವರ್ಷದ ನಂತರ ನಾನು ಸಣ್ಣ ಆಗ್ಬೇಕು ಅಂತ ಬಂದಿರೋ ಉದಾಹರಣೆ ಅಂದ್ರೆ ಸೇಮ್ ವ್ಯಕ್ತಿ ನಾನು ದಪ್ಪ ಆಗ್ಬೇಕು ಅಂತ ಬಂದಿರ್ತಾರೆ. ಬಟ್ ದಪ್ಪ ಆಗೋದಕ್ಕೆ ಯಾರು ಅಷ್ಟೊಂದು ಕೋಚಿಂಗ್ ಎಲ್ಲ ಜಾಯ್ನ್ ಆಗೋದು ಕಡಿಮೆ. ಯಾಕಂದ್ರೆ ಹೆಲ್ದಿಯಾಗಿ ಮಸಲ್ ವೆಯ್ಟ್ ಗೇನ್ ಮಾಡಿ ದಪ್ಪ ಆಗೋದಿದೆಯಲ್ಲ, ಇದು ತುಂಬಾ ಲೆಂತಿ ಪ್ರೋಸೆಸ್. ವೆಯ್ಟ್ ಲಾಸ್ ಅನ್ನೋದು ಕೆಲವೊಬ್ಬರು 5-10 kg ಅಷ್ಟು ಆಗ್ತಾರೆ 2 ತಿಂಗಳಲ್ಲಿ. ಬಟ್ ಆದ್ರೆ ವೆಯ್ಟ್ ಗೇನ್ ಅಂದ್ರೆ ಮಸಲ್ ಗೇನ್ ಅನ್ನೋದೇನಿದೆ ತುಂಬಾ ಗ್ರಾಜುವಲ್ ಆಗಿ ಸ್ವಲ್ಪ ಸ್ಲೋ ಆಗಿ ಆಗುತ್ತೆ. ಓಕೆ, ಅಷ್ಟು ಈಸಿ ಅಲ್ಲ ಮಸಲ್ ಗೇನ್ ಆಗೋದು ಅನ್ನೋದು. ಕರೆಕ್ಟ್ ಆಗಿ ನಿರಂತರವಾದ ನಿದ್ದೆ, ಚಿಂತೆ, ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು. ಒಳ್ಳೆ ಆರೋಗ್ಯಕರವಾದ ಆಹಾರ, ಕ್ವಾಲಿಟಿ ಆಹಾರ, ಜಾಸ್ತಿ ಆಹಾರ, ಜೊತೆನಲ್ಲಿ ವ್ಯಾಯಾಮ ಎಲ್ಲದೂ ಮುಖ್ಯ ಆಗುತ್ತೆ. ತುಂಬಾ ಜನ ಅನ್ಕೊಂಡಿರ್ತಾರೆ ನೀನ್ ಸಣ್ಣ ಇದೆ, ನೀನ್ ಯಾಕೆ ವ್ಯಾಯಾಮ ಮಾಡ್ತೀಯ, ವ್ಯಾಯಾಮ ಮಾಡಿದ್ರೆ ಇನ್ನ ಸಣ್ಣ ಆಗ್ಬಿಡ್ತೀಯ ಅಂತ ಅನ್ಕೋತಾರೆ. ಅದನ್ನು ಒಂದು ಪ್ರಾಬ್ಲಮ್. ನಮ್ಮ ಸೊಸೈಟಿನಲ್ಲಿ ಕಾಮನ್ ಜನರಿಗೆ ABCD ಗೊತ್ತಿರಲ್ಲ. ಬಟ್ ಜನರಲ್ ಅಡ್ವೈಸ್ ಕೊಟ್ಟು ನೀನು ಎಕ್ಸಸೈಸ್ ಮಾಡೋದು ಅನ್ನೋದ್ರಲ್ಲೂ ಕೂಡ ನೀವು ಸಣ್ಣ ಆಗ್ತೀರಾ ದಪ್ಪ ಆಗ್ತೀರಾ ಅನ್ನೋದು ನೀವು ಎಷ್ಟು ಆಹಾರ ತಿಂತೀರಾ ಅಥವಾ ಎಷ್ಟು ಆಹಾರ ಕರಗಿಸ್ತೀರಾ ಅನ್ನೋದ್ರ ಮೇಲೆ ಹೋಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಸೊ ಯಾರಾದ್ರೂ ನಿಮ್ಗೆ ಹೇಳಿದ್ರೆ ನೀನ್ ಎಕ್ಸಸೈಸ್ ಮಾಡಿದ್ರೆ ಸಣ್ಣ ಆಗ್ಬಿಡ್ತೀಯಾ ಅಂದ್ರೆ, ಅದು ನೀವು ಎಕ್ಸಸೈಸ್ ಮಾಡ್ತಿದ್ದೀರಾ, ನಿಮ್ಮ ಆಹಾರ, ನಿಮ್ಮ ದೇಹ ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತಿದೆ ಅದಕ್ಕಿಂತ ಕಡಿಮೆ ಕ್ಯಾಲೋರಿ ತಿಂತಿದ್ದೀರಾ ಅಂದ್ರೆ ನೀವು ಸಣ್ಣ ಇದ್ರೆ ಇನ್ನ ಸಣ್ಣ ಆಗ್ಬೋದು. ಅದೇ ನೀವು ಎಕ್ಸಸೈಸ್ ಮಾಡ್ತಿದ್ದೀರಾ, ಅದಕ್ಕೆ ನಿಮ್ಮ ದೇಹಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಒಂದು 20% ಜಾಸ್ತಿ ಕ್ಯಾಲೋರೀಸ್ ತಿಂತಿದ್ದೀರಾ ಅಂದ್ರೆ ನೀವು ವೆಯ್ಟ್ ಗೇನ್ ಆಗ್ತೀರಾ, ಹೆಲ್ದಿ ವೆಯ್ಟ್ ಗೇನ್ ಆಗ್ತೀರಾ. ಸೊ ವೆಯ್ಟ್ ಗೇನ್ ಆಗೋದು ಸುಮ್ಮನೆ ರ್ಯಾಂಡಮ್ ಆಗಿ ವೆಯ್ಟ್ ಗೇನ್ ಆಗೋದು ಬೇರೆ, ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದು ಬೇರೆ. ನಾನು ಯೂಶಲಿ ಎಲ್ರಿಗೂ ವೆಯ್ಟ್ ಗೇನ್ ಆಗ್ಬೇಕು ಅಂತಿರೋರಿಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗಿ ಅಂತ ರೆಕಮೆಂಡ್ ಮಾಡ್ತೀನಿ. ಅದರಲ್ಲಿ ಬಹಳ ಮುಖ್ಯವಾಗಿದೆ ಮೇನ್ 3 ಆಹಾರ ತಿಂತೀರಾ ನೀವು, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ಅದ್ರ ಮಧ್ಯದಲ್ಲಿ ಒಂದು ಮಾಸ್ ಗೇನರ್ ಶೇಕು, ಒಂದು ಹ್ಯಾಂಡ್ಫುಲ್ ಆಫ್ ನಟ್ಸ್ ಸೇರಿಸ್ಕೊಳ್ಳಿ. ಓಕೆ, ಅದು ನಿಮಗೆ ಆದಷ್ಟು ಕ್ಯಾಲೋರೀಸ್ ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಟ್ಸ್, ಸೀಡ್ಸ್ ಎಲ್ಲ ಏನಿದೆ ಇದೆಲ್ಲ ಕ್ಯಾಲೋರಿ ಡೆನ್ಸ್, ಅಂದ್ರೆ ಇದರಲ್ಲಿ ಕ್ಯಾಲೋರಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನಟ್ಸ್, ಸೀಡ್ಸ್ ಇಂದ ಕ್ಯಾಲೋರೀಸ್ ತಗೊಳ್ಳಿ. ನೀವು ಕೆಲವೊಂದು ಮಾಸ್ ಗೇನರ್ ಶೇಕ್ ತಗೋಬೋದ ಅಂತ ತುಂಬಾ ಜನ ಕಾಮೆಂಟ್ಸ್ ಆಗ್ತಿರ್ತೀರಾ. ಮಾಸ್ ಗೇನರ್ ಶೇಕ್ ಅಲ್ಲಿ ಹೆಚ್ಚಾಗಿ ಶುಗರ್ ಪ್ರಮಾಣ ಇರುತ್ತೆ, ಅದು ಬೇಡದರೆ ಜಂಕ್ಗಳೇ ಜಾಸ್ತಿ ಅದರಲ್ಲಿ. ಸೊ ಮಾಸ್ ಗೇನರ್ ಶೇಕ್ ನೀವು ಮನೇಲೆ ಮಾಡ್ಕೊಳ್ಳೋದು ಬೆಟರ್. ಅದ್ರ ಬಗ್ಗೆ ಬೇರೆ ಒಂದು ವಿಡಿಯೋ ಇದೆ. ನೀವು ಮಾಸ್ ಗೇನರ್ ಶೇಕ್ ಗಳಿಗೆ ಬೇಕಾದ್ರೆ ಒಂದು ಪ್ಯೂರ್ ಪ್ರೋಟೀನ್ ಗಳನ್ನ ಮಿಕ್ಸ್ ಮಾಡ್ಕೋಬಹುದು. ಬಟ್ ರೆಡಿ ಮೇಡ್ ಮಾಸ್ ಗೇನರ್ನ ಅಷ್ಟು ರೆಕಮೆಂಡ್ ಮಾಡಲ್ಲ ನಾನು ಯೂಶಲಿ. ತುಂಬಾ ಜನರಿಗೆ ಈ ತರ ಮಾಸ್ ಗೇನರ್ ತಗೊಂಡ್ಮೇಲೆ ಸಣ್ಣ ಇದ್ದು ಕೂಡ ಡಯಾಬಿಟಿಸ್ ಬಂದಿರೋರ್ನ ನಾನು ನೋಡಿದೀನಿ. ಅದಕ್ಕೋಸ್ಕರ ಸೊ ಬಿ ಕೇರ್ಫುಲ್. ವೆಯ್ಟ್ ಲಾಸ್ ಪ್ರತಿ ವಾರ ಅವರಿಗೆ ಸ್ಕೇಲಲ್ಲಿ ಒಂದು ಡಿಫ್ರೆನ್ಸ್ ಕಾಣ್ತಿರುತ್ತೆ, ಒಂದು ಸಮಾಧಾನ ಇರುತ್ತೆ. ಅವರ ಸಂಬಂಧದಲ್ಲಿ ಏನೂ ಅಡಚಣೆಗಳಿರೋದಿಲ್ಲ. ಅವ್ರು ನನಗೆ ಪ್ರತಿ ವಾರ ನನಗೆ ಗೋಳು ಇರೋದಿಲ್ಲ, ನನಗೆ ಆಗ್ತಿಲ್ಲ ಅಂತ. ಅದು ಡಿಪೆಂಡ್ಸ್, ಡಿಸಿಪ್ಲಿನ್ ಮೇಲೆ ಹೋಗುತ್ತೆ. ಡಿಸಿಪ್ಲಿನ್ ಕೂಡ ಬೇಕಾಗುತ್ತೆ. ಬಟ್ ವೆಯ್ಟ್ ಗೇನ್ ಅನ್ನೋದು ವೆರಿ ಸ್ಲೋ ಪ್ರೋಸೆಸ್. ಸುಮ್ಮನೆ ವೆಯ್ಟ್ ಗೇನ್ ಆಗ್ಬೇಕು ಅಂತ ಹೇಳಿ ಹೆವಿ ಕ್ಯಾಲರೀಸ್ ಒಟ್ಟಿಗೆನೂ ಕೊಡಕ್ಕಾಗೋದಿಲ್ಲ. ನೀವು ಹಂತವಾಗಿ ಗ್ರಾಜುವಲ್ ಆಗಿ ಮಸಲ್ ವೆಯ್ಟ್ ಗೇನ್ ಆಗ್ಬೇಕು. ವೆಯ್ಟ್ ಏನ್ ಗೇನ್ ಆಗ್ತಿದೆ ಅದ್ರಲ್ಲಿ ಮಸಲ್ ಗೇನ್ ಆಗ್ತಿದ್ಯಾ, ಫ್ಯಾಟ್ ಗೇನ್ ಆಗ್ತಿದ್ಯಾ ಅಂತ ರೆಗ್ಯುಲರ್ ಆಗಿ ನಿಮ್ ಪಿಕ್ಚರ್, ನಿಮ್ ಮೆಜರ್ಮೆಂಟ್ ಎಲ್ಲ ನೋಡ್ಬೇಕಾಗುತ್ತೆ. ಹಾಗೊಂದ್ ವೇಳೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ಬೇಕು, ನಾನು ಅದನ್ನ ಕಲಿಬೇಕು, ಒಂದು 5-6 ತಿಂಗಳು ಕಮಿಟ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅಂದ್ರೆ ಮಾತ್ರ ನಮ್ಮ ಪ್ರೋಗ್ರಾಮ್ಗೆ ನೀವು ಸೇರ್ಕೋಬಹುದು. ವೆಯ್ಟ್ ಗೇನ್ ಪ್ರೋಗ್ರಾಮ್ ಕೂಡ ನಾವು ಮಾಡಿದೀವಿ, ಬಟ್ ಆದ್ರೆ ಅದನ್ನ ಜಾಸ್ತಿ ಜನ ನೋಡಿಲ್ಲ ಪ್ರಾಬಬಲಿ. ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಆದ್ರೆ, ನೀವು ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಆದಾಗ ನಿಮ್ಗೆ ಫ್ಯಾಟ್ ಕರಗಿಸ್ಬೇಕು ಅನ್ನೋ ಟೆನ್ಷನ್ ಇಲ್ಲ. ನಮ್ಗೆಲ್ಲ ಒಂದ್ ಸ್ವಲ್ಪ ಒಂದ್ 2 ಇಂಚ್ ಜಾಸ್ತಿ ಆದ್ರೆ ಕಡಿಮೆ ಮಾಡೋದು ಎಷ್ಟು ಕಷ್ಟ. ಎಕ್ಟೋಮಾರ್ಕ್ ಬಾಡಿ ಟೈಪ್ ಅಲ್ಲಿ ಹೊಟ್ಟೆ ಸ್ಲಿಮ್ ಆಗಿತ್ತು,
ಚೆನ್ನಾಗಿ ಕಷ್ಟಪಟ್ಟು 1 ವರ್ಷ ಕಷ್ಟಪಟ್ಟು ಮಸಲ್ ಬಿಲ್ಡ್ ಮಾಡಿದ್ರೆ ಸೂಪರ್ ಆಗಿ ಕಾಣ್ತಾರೆ ಅವರು, ಅಸ್ಥೆಟಿಕ್ ಆಗಿ ಕಾಣ್ತಾರೆ, ಚಿಸಲ್ಡ್ ಆಗಿ ಕಾಣ್ತಾರೆ, ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾರೆ. ಇನ್ಕ್ಲೂಡಿಂಗ್ ಹುಡುಗಿಯರಿಗೂ ಹೇಳ್ತಿರೋದು ಈ ವಿಷಯ. ಹುಡುಗಿಯರಲ್ಲಿ ಕೆಲವೊಬ್ಬರಿಗೆ ಸಣ್ಣ ಇದ್ರೂ ಕೂಡ PCOD ಇರುತ್ತೆ, ಸಣ್ಣ ಇದ್ರೂ ಕೂಡ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಸಣ್ಣ ಇದ್ರೂ ಕೂಡ ಕೆಲವೊಬ್ಬರಿಗೆ ಮಕ್ಕಳಾಗೋದಕ್ಕೆ ತೊಂದರೆ ಇರುತ್ತೆ. ಅದೆಲ್ಲದಕ್ಕೂ ಇದೆ ಸಿಂಪಲ್ ಉದಾಹರಣೆ. ನೀವು ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ಬೇಕು ಅಂದ್ರೆ ವ್ಯಾಯಾಮ ಮಾಡಿ ವೆಯ್ಟ್ ಗೇನ್ ಆಗ್ಬೇಕು, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ವೆಯ್ಟ್ ಗೇನ್ ಆಗ್ಬೇಕು, ವೆಯ್ಟ್ ಟ್ರೈನಿಂಗ್ ಮಾಡಿ ವೆಯ್ಟ್ ಗೇನ್ ಆಗ್ಬೇಕು. ಅನ್ಹೆಲ್ದಿ ವೆಯ್ಟ್ ಗೇನ್ ಬೇರೆ, ಹೆಲ್ದಿ ವೆಯ್ಟ್ ಗೇನ್ ಬೇರೆ. ಹೆಲ್ದಿ ವೆಯ್ಟ್ ಗೇನ್ ಅನ್ನೋದಕ್ಕೆ ಟೈಮ್ ತಗೊಳುತ್ತೆ, ಸಮಯ ತಗೊಳುತ್ತೆ. ಎಲ್ಲದಕ್ಕಿಂತ ಮುಖ್ಯ ತಾಳ್ಮೆ ಮುಖ್ಯ. ಸೊ ತಾಳ್ಮೆ ಇದ್ರೆ ಮಾತ್ರ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಸಾಧ್ಯ. ನಿಮ್ಗೂ ಕೂಡ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ಬೇಕು ಅನ್ನೋ ಇಂಟೆನ್ಷನ್ ಇದ್ರೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೀರಿಯಸ್ ಆಗಿದ್ದೀನಿ ಅಂತ ಮೆನ್ಷನ್ ಮಾಡಿ ಐ ಆಮ್ ರೆಡಿ ಟು ಕಮಿಟ್ ಅಂತ. ಬಿಕಾಸ್ ತುಂಬಾ ಜನ ವೆಯ್ಟ್ ಗೇನ್ ಆಗ್ಬೇಕು ಅಂತ ಇದ್ದಾಗ ಕೆಲವು ಹೆಚ್ಚಾಗಿ ನಮಗೆ ಟೈಮ್ ಪಾಸ್ ಮೆಸೇಜಸ್ ಬರುತ್ತೆ. ಸೊ ತುಂಬಾ ಜನ ಸೀರಿಯಸ್ ಆಗಿ ತಗೊಳ್ಳಲ್ಲ, ಇವ್ರು ಯಾರು ಸೀರಿಯಸ್ ಇಲ್ಲ ಅಂತಾರೆ ಅಂತ ಅನ್ಕೊಂತಾರೆ. ಯಾಕಂದ್ರೆ ಹೈಯೆಸ್ಟ್ ವೆಯ್ಟ್ ಗೇನ್ ಇಶ್ಯೂಸ್ ಯಾರ ಹತ್ರ ಇರುತ್ತೆ? ಚಿಕ್ಕ ಹುಡುಗರ ಹತ್ರ, ಚಿಕ್ಕ ಹುಡುಗಿಯರ ಹತ್ರ. ನಾನು ಇವಾಗ ಏನೋ ಪರವಾಗಿಲ್ಲ, ನಾನು 20 ವರ್ಷದ ಚಿಕ್ಕ ಒಳಗಡೆ ಎಲ್ಲ ತುಂಬಾನೇ ಸಣ್ಣ ಇದ್ದೆ ನಾನು. ಅಂದ್ರೆ ಅವಾಗ ನನ್ನ ಮಸಲ್ ಎಲ್ಲ ಇತ್ತು, ಆಬ್ಸ್ ಎಲ್ಲ ಕಾಣ್ತಾ ಇತ್ತು, ಬಟ್ ಒಂದು ಸ್ಮಾಲ್ ಬಾಡಿನೇ ಅಂತ ಹೇಳ್ಬೋದು. ಅವಾಗ ನನ್ಗೆ ಅನಿಸ್ತಾ ಇತ್ತು ವೆಯ್ಟ್ ಗೇನ್ ಆಗೋದಕ್ಕೆ ಏನಾದ್ರು ಮಾಡ್ಬೇಕು ಅಂತ. ಬಟ್ ನಾನು ಅದನ್ನ ಸರಿಯಾಗಿ ಪದ ಬಳಕೆ ಮಾಡ್ಬೇಕು ಅಂದ್ರೆ ಮಾಂಸಖಂಡಗಳು ವೃದ್ಧಿ ಮಾಡ್ಬೇಕು ಅಂದ್ರೆ ಮಸಲ್ ಗೇನ್ ಮಾಡ್ಬೇಕು ಅಂತ ಅನ್ಕೋಬೇಕು, ವೆಯ್ಟ್ ಗೇನ್ ಅಲ್ಲ. ಮಸಲ್ ಗೇನ್, ಬೋನ್ ಡೆನ್ಸಿಟಿ ಅಂದ್ರೆ ಮೂಳೆಗಳ ಗಾತ್ರ ಮತ್ತು ದೃಢತೆ, ಇದನ್ನ ಗೇನ್ ಮಾಡ್ಕೋಬೇಕು ನಾವು. ಅನ್ನೆಸೆಸರಿ ಅನ್ಹೆಲ್ದಿ ವೆಯ್ಟ್, ಯಾಕಂದ್ರೆ ಫ್ಯಾಟ್ ಜಾಸ್ತಿ ಆಗ್ತಿದ್ದಂಗೆ ಬೇಡದೇ ಇರೋ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸು, ಲೋ ಟೆಸ್ಟೋಸ್ಟೆರಾನ್, ಈ ರೀತಿ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ಫ್ಯಾಟ್ ಗೇನ್ ಮಾಡ್ಕೋಬಾರ್ದು, ಮಸಲ್ ಗೇನ್ ಮಾಡ್ಕೋಬೇಕು. ಎಲ್ಲ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಸಿದ್ರೆ, ನಿಮಗೆ ತಾಳ್ಮೆ ಇದೆ ಜಾಯ್ನ್ ಆಗಿ ಇದನ್ನೆಲ್ಲ ಮಾಡೋದಕ್ಕೆ ಅಂತ ಅನ್ಸಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಪ್ರೋಗ್ರಾಮ್ ಕಾಸ್ಟ್ ಏನು ಅಂತ ತಿಳಿಸ್ತಾರೆ, ಕೋಚ್ ಕೂಡ ಮಾಡ್ತಾರೆ. ಅಂದ್ರೆ ನಾವು ವೆಯ್ಟ್ ಲಾಸ್ ಕೋಚಿಂಗ್ ಒಂದೇ ಅಲ್ಲ ಮಾಡೋದು, ವೆಯ್ಟ್ ಗೇನ್ ಕೋಚಿಂಗ್ ಕೂಡ ಮಾಡ್ತೀವಿ. ಅದರಲ್ಲೂ ಕೂಡ ಇದೇ ರೀತಿ ಎಲ್ಲ ಕ್ಯಾಲೋರಿ ಸರ್ಪ್ಲಸ್ ಡಯಟ್ ಅಂತ ಇರುತ್ತೆ. ಚೆನ್ನಾಗಿ ತಿನ್ಕೊಂಡೇ ಮಾಡುವಂಥದ್ದು. ಯಾವುದು ಡಯಟ್ ಅಂದ್ಕೂಡಲೇ ಊಟ ಬಿಡೋ ಥರ ಇಲ್ಲ. ನೀವು ನಾರ್ಮಲ್ ಆಗಿ ಏನ್ ತಿಂತಿದ್ದೀರಾ ಸಾಲಿಡ್ ಆಗಿ ಚೆನ್ನಾಗಿ ತಿನ್ಕೊಳ್ಳೋ ಥರನೇ ಮಾಡೋದು. ಬಟ್ ಒಳ್ಳೊಳ್ಳೆ ಕ್ವಾಲಿಟಿ ಆಹಾರ ತಿನ್ಬೇಕಷ್ಟೇ. ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಸ್ವಲ್ಪ ಆಹಾರಕ್ಕೆಲ್ಲ ಸ್ವಲ್ಪ ಕ್ವಾಲಿಟಿ, ಕಾಸ್ಟ್, ದುಡ್ಡು ಜಾಸ್ತಿ ಬೇಕಾಗುತ್ತೆ. ಲೋ ಕ್ವಾಲಿಟಿ ಫುಡ್ಸ್ಗಳು ಇರುತ್ತೆ, ಹೈ ಕ್ವಾಲಿಟಿ ಫುಡ್ಗಳು ಇರುತ್ತೆ. ಬಜೆಟ್ ಮೇಲೆ ನಾವು ಅದನ್ನ ಕಸ್ಟಮೈಸ್ ಮಾಡ್ಕೊಡ್ಬೋದು ನಿಮ್ಮ ಬಜೆಟ್ ಮೇಲೆ. ಈ ವಿಡಿಯೋದಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನನ್ನ ಪರ್ಸನಲ್ ಕನ್ಸಲ್ಟೇಷನ್ ಥರ. ದಯವಿಟ್ಟು ಸರಿಯಾಗಿ ಮತ್ತೊಂದು ಸಲ ನೋಡಿ, ಎಲ್ಲ ಇನ್ಫಾರ್ಮೇಷನ್ನ ಸ್ಕ್ರೀನ್ಶಾಟ್ ತಗೊಳ್ಳಿ. ಅದ್ರಲ್ಲಿ ಕೇಳಿರೋ ವಿಷಯಗಳನ್ನ ಚಾಚು ತಪ್ಪದೆ ಫಾಲೋ ಮಾಡಿದ್ರೆ ಯಾರಿಗೂ ಏನು ದುಡ್ಡು ಕೊಡಬೇಕಾಗಿಲ್ಲ. ಫ್ರೀಯಾಗಿ ನೀವಾಗೆ ವೆಯ್ಟ್ ಗೇನ್ ಆಗ್ಬೋದು, ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗ್ಬೋದು. ಒಂದು ವೇಳೆ ನಿಮಗೆ ಬಜೆಟ್ ಪ್ರಾಬ್ಲಮ್ ಇಲ್ಲ, ನೀವು ಬೇರೆಯವ್ರ ಹೆಲ್ಪ್ ತೊಗೊಂಡು, ಅಂದರೆ ನಂತರ ಯಾರ ಹತ್ರ ಸೀನಿಯರ್ ಕೋಚ್ಗಳ ಹೆಲ್ಪ್ ತೊಗೊಂಡು ಚೇಂಜ್ ಆಗಬೇಕು, ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತಿದ್ರೆ ನೀವು ಯಾವುದೇ ಊರಿಂದ ನಮ್ಮ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರ್ಬೋದು. ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರಿರೋ ರಿಸಲ್ಟು ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ನೋಡಿರ್ತೀರ. ಬಟ್ ನೀವು ನನ್ನ ಕೆಳಗಡೆ ಜಾಯ್ನ್ ಆಗಬೇಕು ಅಂದರೆ ಪ್ರೀಮಿಯಂ ಪ್ಲ್ಯಾನ್ ಅಥವಾ VIP ಪ್ಲ್ಯಾನ್ ಜಾಯ್ನ್ ಆಗಬೇಕು. ನನ್ನ ಟೀಮ್ ಕೆಳಗಡೆ ಜಾಯ್ನ್ ಆಗಬೇಕು ಅಂದರೆ ಬೇಸಿಕ್ ಪ್ಲ್ಯಾನ್ ಅಥವಾ ಸ್ಟ್ಯಾಂಡರ್ಡ್ ಪ್ಲ್ಯಾನ್ ಜಾಯ್ನ್ ಆಗಬೇಕು. ಎರಡರಲ್ಲೂ ಬೇರೆ ಬೇರೆ ಥರ ಸ್ಕೋಪ್ ಆಫ್ ವರ್ಕ್ ಇರುತ್ತೆ. ಎಲ್ಲ ಪ್ಲ್ಯಾನ್ಗಳಲ್ಲೂ ನಿಮಗೆ ಡಯಟ್ ಪ್ಲ್ಯಾನು, ವರ್ಕೌಟ್ ಪ್ಲ್ಯಾನು, ಮತ್ತು ಯಾವ ಟೈಮಲ್ಲಿ ಯಾವ ಆಹಾರ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ಯಾವ್ಯಾವ ಟೈಮಲ್ಲಿ ಏನೇನು ತಿನ್ನಬೇಕು, ಎಲ್ಲ ರೀತಿ ಪ್ಲ್ಯಾನಿಂಗು ಇರುತ್ತೆ. ಹಾಗೆ ವಾರ ವಾರ ಫೋನ್ ಕಾಲ್ ಮೂಲಕ ಕನ್ಸಲ್ಟೇಷನ್ ಇರುತ್ತೆ. ನೀವೇನೇನು ತಿಂದಿದ್ದೀರಾ, ಎಷ್ಟು ವ್ಯಾಯಾಮ ಮಾಡಿದ್ದೀರಾ ಎಲ್ಲ ಚೆಕ್ ಮಾಡಿ ಯಾವ್ದು ಸರಿ ಯಾವ್ದು ತಪ್ಪು, ಮುಂದೇನೇನು ಮಾಡಬೇಕು, ಯಾವ ವ್ಯಾಯಾಮ ಜಾಸ್ತಿ ಮಾಡಬೇಕು, ಯಾವ್ದು ಕಡಿಮೆ ಮಾಡಬೇಕು, ಈ ರೀತಿ ಎಲ್ಲ ಗೈಡೆನ್ಸ್ ನಾವು ಕೊಡ್ತೀವಿ. ಅದ್ರ ಮೂಲಕನೂ ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು. ನಮ್ಮದು ಜಿಮ್ ಇಲ್ಲ, ನಮ್ಮದು ಪರ್ಸ್ನಲ್ ಟ್ರೈನಿಂಗ್ ಸ್ಟುಡಿಯೋ ಇದೆ ಬೆಂಗಳೂರಿನ ಚಂದ್ರ ಲೇಔಟಲ್ಲಿ. ಅಲ್ಲೂ ಕೂಡ ನಾವು ಟ್ರಾನ್ಸ್ಫಾರ್ಮೇಷನ್ ಮಾಡ್ತೀವಿ. ಬಟ್ ಅಲ್ಲಿನ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಅದು ಪರ್ಸ್ನಲ್ ಟ್ರೈನಿಂಗ್ ಸ್ಟುಡಿಯೋ, ಅಲ್ಲಿ 10ಕ್ಕಿಂತ ಜಾಸ್ತಿ ಜನರನ್ನು ನಾವು ತೊಗೊಳ್ಳಲ್ಲ. ಸೊ ನೀವು ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಕೆಲವೊಬ್ಬರು ನಾನು ತುಂಬ ದಪ್ಪ ಇಲ್ಲ, ನನಗೆ ಹೊಟ್ಟೆ ಬೊಜ್ಜು, ಬಾಡಿಲಿ ಬೊಜ್ಜು ಮಾತ್ರ ಇದೆ, ನನಗೆ ಮಸಲ್ ಗೇನ್ ಮಾಡಿ ಫಿಟ್ಟಾಗಿ ಕಾಣಬೇಕು ಅನ್ನೋ ಉದಾಹರಣೆಗಳು ಇವೆಲ್ಲ. ಬಾಡಿ ರಿಕಂಪೋಸಿಷನ್ ಅಂತ ಹೇಳ್ತಾರೆ ಅದಕ್ಕೆ. ಅಂದರೆ ಫ್ಯಾಟ್ ಕಡಿಮೆ ಮಾಡಿ ಮಸಲ್ ಗೇನ್ ಮಾಡೋದು. ವೆಯ್ಟ್ ಏನು ತುಂಬ ಜಾಸ್ತಿ ಕಡಿಮೆ ಮಾಡೋ ಥರ ಇರಲ್ಲ, ಸೇಮ್ ವೆಯ್ಟಲ್ಲಿ ಇದ್ದು ಕೂಡ ನೀವು ಬಾಡಿ ರಿಕಂಪೋಸಿಷನ್ ಮಾಡ್ಬೋದು ಈ ಥರ. ಸೊ ಅದೇನು ಜಸ್ಟ್ ದಟ್ ನೀವು ಅದನ್ನ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಇನ್ನು ಹುಡುಗಿಯರು ವೆಯ್ಟ್ ಗೇನ್ ಮನೆಯಲ್ಲಿ ಮಾಡ್ತಾ ಇದ್ರೆ ತುಂಬ ಸ್ಲೋ ಇರುತ್ತೆ. ಸೊ ಪೇಷನ್ಸ್ ಇದ್ದರೆ ಮಾತ್ರ ಜಾಯ್ನ್ ಆಗಿ. ಯಾಕಂದರೆ ವೆಯ್ಟ್ ಟ್ರೈನಿಂಗ್ ಮನೇಲಿ ಜಿಮ್ಗೆ ಹೋಗಿಲ್ಲ ಅಂದರೆ ಸ್ವಲ್ಪ ತುಂಬ ಸ್ಲೋ ರಿಸಲ್ಟ್ ಇರುತ್ತೆ. ತುಂಬ ಜಾಸ್ತಿ ತಿಂದು ಫ್ಯಾಟ್ಗೇನೂ ಮಾಡೋಕ್ಕಾಗೋದಿಲ್ಲ. ಸೊ ನೀವು ನಮ್ಮನ್ನು ಅಪ್ರೋಚ್ ಮಾಡಬೇಕಂತ ಇದ್ದರೆ ಪೇಷನ್ಸ್ ಇದ್ದರೆ ಮಾತ್ರ ಜಾಯ್ನ್ ಆಗಿ.
ಯಾವುದೇ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜಾಯ್ನ್ ಆಗಬೇಡಿ, ಬಿಕಾಸ್ ನಾವು ಫೇಕ್ ಪ್ರಾಮಿಸಸ್ ಕೊಡೋದಿಲ್ಲ. ಓಕೆ, ವೆಯ್ಟ್ ಗೇನು ಸ್ಲೋ ಆಗುತ್ತೆ. 1 ತಿಂಗಳಿಗೆ 1.5-2 kg ಆದರೆ ತುಂಬ ಒಳ್ಳೆ ರಿಸಲ್ಟ್. ನೀವು ಬೇರೆ ಜಿಮ್ ಜಾಯ್ನ್ ಆಗಿ ಕೂಡ ನಮ್ಮ ಜೊತೆ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಕೋಚಿಂಗ್ ಪ್ರೋಗ್ರಾಮ್ ಸೇರ್ಬೋದು. ನಾವು ಹೇಳಿದ್ದನ್ನೆಲ್ಲ ಮಿಸ್ ಇಲ್ಲದೆ 6 ತಿಂಗಳು ಮಾಡಿದ್ರೆ ಡೆಫಿನೆಟ್ಲಿ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.